ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಿತ್ವಿಕ್ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಬಂದು ಕಾನ್ಸಂಟ್ರೇಷನ್. ಕರ್ನಾಟಕದಲ್ಲಿ ಕಾಲಿಡುವ ಮುನ್ನ ಕಲಿ ಕನ್ನಡವನ್ನ. ಕನ್ನಡವೇ ಅನ್ನ, ಕನ್ನಡವೇ ಚಿನ್ನ, ಕನ್ನಡವೇ ಬದುಕು, ಕನ್ನಡವೇ ಬೆಳಕು. ಈ ಸ್ಲೋಗನ್ ಮುಖಾಂತರ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ಬಂದು ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಬರ್ಬೇಕಂದ್ರೆ ಯಾವಾಗ್ಲೂ ಈ 5 ವಿಷಯಗಳನ್ನ ಫೋಕಸ್ ಆಗಿ ಇಟ್ಕೊಳ್ಳಿ. ಒಂದು ಫುಡ್, ಆಹಾರ. ಎರಡನೇದು ಬಂದು ಯೋಗ, ಧ್ಯಾನ, ಮೆಡಿಟೇಷನ್. ಮೂರನೇದು ಬಂದು ಡಿಸಿಪ್ಲಿನ್. ನಾಲ್ಕನೇದು ಬಂದು ಪೇಷನ್ಸ್ ಅಂಡ್ ಪ್ರಾಕ್ಟೀಸ್. ಐದನೇದು ಬಂದು ಕಾನ್ಸಂಟ್ರೇಷನ್. ಯಾವತ್ತು ಈ 5 ವಿಷಯಗಳನ್ನ ಫೋಕಸ್ ಆಗಿ ಇಟ್ಕೋಬೇಕು. ಊಟ, ನೀವು ಆಹಾರ ಏನ್ ತಿಂತೀರಾ ಅದೇ ಆಗ್ತೀರಾ. ಅತಿ ಹೆಚ್ಚು ಕರಿದ ಪದಾರ್ಥ ತಿನ್ನೋದು, ಅತಿ ಹೆಚ್ಚು ಎಣ್ಣೆ ಐಟಮ್ ತಿನ್ನೋದು, ಅತಿ ಹೆಚ್ಚು ನಾನ್ ವೆಜ್ ತಿನ್ನೋದು, ಇದೆಲ್ಲ ನಿಮ್ ಬ್ರೈನ್ ಆಕ್ಟಿವ್ ಆಗಿರಕ್ ಬಿಡಲ್ಲ. ಹಾಗಾಗಿ ಅತಿ ಹೆಚ್ಚು ಹಣ್ಣು ಸೇವಿಸಬೇಕು, ಅತಿ ಹೆಚ್ಚು ತರಕಾರಿ, ಅತಿ ಹೆಚ್ಚು ಸೊಪ್ಪು, ಇದನ್ನೆಲ್ಲ ಬಳಸೋದ್ರಿಂದ ನೀವು ಕಾನ್ಸಂಟ್ರೇಷನ್ ಅತಿ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಬಹುದು. ಬಂದು ಯೋಗ, ಮೆಡಿಟೇಷನ್. ನಿಯಮಿತವಾಗಿ ಯೋಗ, ಮೆಡಿಟೇಷನ್, ಫಿಸಿಕಲ್ ಆಕ್ಟಿವಿಟೀಸ್, ಡ್ಯಾನ್ಸ್, ಫೈಟ್, ಇಲ್ಲ ಅಂದ್ರೆ ಈಜು, ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರೋ ಡಿಸಿಪ್ಲಿನ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಆದಷ್ಟು ಬೆಳಿಗ್ಗೆ ಬೇಗ ಏಳಬೇಕು, ಈವ್ನಿಂಗ್ ಬೇಗ ಮಲ್ಕೋಬೇಕು. ಆಮೇಲೆ ಅತಿ ಕಡಿಮೆ ನಿದ್ದೆ ಮಾಡೋದು, ಅತಿ ಜಾಸ್ತಿ ನಿದ್ದೆ ಮಾಡೋದು ಮಾಡಕ್ ಹೋಗ್ಬಾರ್ದು. ಮಿನಿಮಮ್ ಡೈಲಿ 2 ರಿಂದ 3 ಅವರ್ ಯಾರು ನಿದ್ದೆ ಮಾಡ್ತಾರೆ ಅವರು ಫೋಕಸ್ ಆಗಿರಕ್ಕಾಗಲ್ಲ. ಆಮೇಲೆ 12 ಗಂಟೆ ಮೇಲೆ ಯಾರು ನಿದ್ದೆ ಮಾಡ್ತಾರೆ ಡೈಲಿ ಅವ್ರ ಮಂದತ್ವ ಬೆಳೀತಾ ಹೋಗುತ್ತೆ. ಹಾಗಾಗಿ ಅತಿ ಕಡಿಮೆ ನಿದ್ದೆ ಮಾಡೋದು, ಅತಿ ಜಾಸ್ತಿ ನಿದ್ದೆ ಮಾಡೋದು ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ಬಂದು ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಗೇಮ್ಗಳನ್ನ ಆಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂದ್ರೆ ಒಂದು ಮೇಣಬತ್ತಿನ ಹತ್ತಿಸಿ ಅದ್ರ ಉರಿಯೋ ಬೆಂಕಿನೇ ಫೋಕಸ್ ಮಾಡಿ ನೋಡ್ತಾ ಇರೋದು. ಅದು ಮಾಡಕ್ಕಾಗಿಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ನೀವು ಹುಟ್ಟೋ ಸೂರ್ಯನ 5 ರಿಂದ 10 ನಿಮಿಷ ಕಣ್ಣು ಮಿಟ್ಟಿಸದೆ ಫೋಕಸ್ ಆಗಿ ನೋಡೋದ್ರಿಂದ ಕಾನ್ಸಂಟ್ರೇಷನ್ ನಿಮ್ಗೆ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಪೇಷನ್ಸ್ ಅಂಡ್ ಪ್ರಾಕ್ಟೀಸ್. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಮನುಷ್ಯನಿಗೆ ಪೇಷನ್ಸ್ ಬರಬೇಕು ಅಂದ್ರೆ, ತಾಳ್ಮೆಯಿಂದ ಇರಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಗೇಮ್ಗಳು ಇರುತ್ತೆ, ಕೆಲವೊಂದು ಪ್ರಾಕ್ಟೀಸ್ಗಳು ಇರುತ್ತೆ. ಅದು ಯಾವ ರೀತಿ ಮಾಡೋದ್ರಿಂದ 1 ರಿಂದ 1000ವರೆಗೂ ನಿಧಾನಕ್ಕೂ ಬರಿತಾ ಹೋಗ್ಬೇಕು, ಕೌಂಟ್ ಮಾಡ್ಕೊಂಡು ಬರಿತಾ ಹೋಗ್ಬೇಕು. ಇಲ್ಲ ಪೆನ್ನು ಪುಸ್ತಕ ಇಲ್ಲ ಅಂದ್ರೆ ಮನೇಲಿ ಬೇಳೆ ಕಾಳುಗಳು ಇರುತ್ತೆ, 5-6 ಕಾಳುಗಳನ್ನ ಮಿಕ್ಸ್ ಮಾಡಿ ಅದನ್ನೆಲ್ಲ ಚೇಂಜ್ ಮಾಡ್ತಾ ಹೋಗ್ಬೇಕು, ಬೇರೆ ಬೇರೆ ಆಗ್ತಾ ಹೋಗ್ಬೇಕು. ಈ ರೀತಿ ಗೇಮ್ಗಳನ್ನ ಮನೆಯಲ್ಲೇ ಮಾಡೋದ್ರಿಂದ ನಿಮ್ಗೆ ಪೇಷನ್ಸ್ ಪ್ರಾಕ್ಟೀಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಡೈಲಿ ಬೆಳಿಗ್ಗೆ ಎದ್ದು ಈ ರೀತಿ ಕೆಲಸಗಳನ್ನ, ಈ ತರ ಆಕ್ಟಿವಿಟಿಗಳನ್ನ ಮಾಡ್ತಾ ಹೋಗಿ ನೀವು ಗ್ಯಾರಂಟಿ ಫೋಕಸ್ ಆಗಿರ್ತೀರಾ, ಕಾನ್ಫಿಡೆನ್ಸ್ ಆಗಿರ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ವಿಷಯ ಬಂದು ಕಾನ್ಸಂಟ್ರೇಷನ್. ದಯವಿಟ್ಟು ನಾನು ಹೇಳಿದಂತ ಎಲ್ಲ ವಿಷಯಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಡೈಲಿ ವಿಡಿಯೋನ ಒಂದ್ಸಾರಿ ನೋಡ್ತಾ ಹೋಗಿ. ಒಂದಿನ ಅಂತೂ ಗ್ಯಾರಂಟಿ ಆಗಲ್ಲ, ಒಂದಲ್ಲ ಒಂದಿನ ಯು ಬಿಕಮ್ ಎ ಡಿಫರೆಂಟ್ ಪರ್ಸನ್. ದಯವಿಟ್ಟು ಈ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.